ಪವರ್ ಶೇರಿಂಗ್ ಮಾತ್ರ ಸದ್ಯಕ್ಕಿಲ್ಲ. ಹೀಗಾಗಿ ಸಿದ್ದು ಬಿಗ್ ರಿಲೀಫ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯಕ್ಕಿಲ್ಲ ಪವರ್ ಶೇರಿಂಗ್, ಸಿದ್ದು ಬಿಗ್ ರಿಲೀಫ್. ಅಧಿಕಾರ ಹಂಚಿಕೆ ಸದ್ಯಕ್ಕಿಲ್ಲ ಎನ್ನುತ್ತಿದೆ ಆ ಒಂದು ಕಾರಣ. ಡಿಸೆಂಬರ್ 28ರಿಂದ ರಾಹುಲ್ ಗಾಂಧಿ ಯುರೋಪ್ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಡಿಕೆಶಿ ಪರ ಸೋನಿಯಾ, ಪ್ರಿಯಾಂಕಾ ಗಾಂಧಿ ಒಲವನ್ನ ತೋರಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಡಿಕೆಶಿಗೆ ಒಂದು ಅವಕಾಶವನ್ನ ನೀಡೋಣ ಅಂತ ಒಲವನ್ನ ತೋರಿಸಿದ್ರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಈಗಾಗಲೇ ಸಮ್ಮತಿಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ತಾಯಿ ಸಹೋದರಿ ಮಾತ್ರ ಮಾತಿಗೆ ರಾಹುಲ್ ಗಾಂಧಿ ಅವರು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂಥದ್ದು. ಹೀಗಾಗಿ ಡಿಕೆ ಸಿಎಂ ಸ್ಥಾನದ ಕನಸು ರಾಗ ಕೈಯಲ್ಲಿದೆ ಎನ್ನಲಾಗ್ತಾ ಇದೆ, ಅಂದರೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿ. ಎಸ್, ಸದ್ಯಕ್ಕೆ ಪವರ್ ಶೇರಿಂಗ್ ಇಲ್ಲ ಎನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಹಾಗಾದರೆ ಏನು ಕಾರಣ ನೋಡಿ, ರಾಹುಲ್ ಗಾಂಧಿ ಅವರು ಬಿಹಾರ ಎಲೆಕ್ಷನ್ ಆದ ಬಳಿಕ ಈಗಾಗಲೇ ಪ್ರವಾಸವನ್ನು ಮುಗಿಸ್ಕೊಂಡು ಬಂದರು, ವಿದೇಶದ ಪ್ರವಾಸವನ್ನು. ಮತ್ತೆ ಯುರೋಪ್ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಯುರೋಪ್ ಪ್ರವಾಸವನ್ನು ಕೈಗೊಂಡ್ರು ಅಂದರೆ ಮತ್ತೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹೀಗಾಗಿ ಜನವರಿ ತಿಂಗಳು ಕೂಡ ನಡೆದು ಹೋಗ್ಬಿಡುತ್ತೆ. ಜನವರಿಗೆ ಆಲ್ಮೋಸ್ಟ್ ಸಿಎಂ ಸಿದ್ದರಾಮಯ್ಯನವರು ಒಂದು ದೀರ್ಘಾವಧಿ ಸಿಎಂ ಎನ್ನುವಂತಹ ಒಂದು ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿಬಿಡ್ತಾರೆ. ಎಸ್, ಆದರೂ ಕೂಡ ಡಿಕೆಶಿಗೆ ಒಂದು ಅವಕಾಶ ನೀಡೋಣ ಅಂತ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಒಂದು ವಾದ ಕೂಡ ಆಗಿರುವಂಥದ್ದು. ಎಸ್, ಈ ಕುರಿತಂತೆ ಇನ್ನಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಆಸೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವಂಥದ್ದು. ಎಸ್, ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಎಸ್ ಅಭಿಷೇಕ್, ನೋಡಿ, ಪವರ್ ಶೇರಿಂಗ್ ಇಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯುರೋಪ್ ಪ್ರವಾಸವನ್ನು ಕೂಡ ರಾಹುಲ್ ಗಾಂಧಿ ಅವರು ಕೈಗೊಂಡಿರುವಂಥದ್ದು. ಎಸ್, ಈಗಾಗಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ. CWC ಮೀಟಿಂಗಲ್ಲೂ ಕೂಡ ಒಂದು ಭಾಗಿಯಾಗ್ತಾರೆ. ಭಾಗಿಯಾದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ವರಿಷ್ಠರನ್ನ ಕೂಡ ಭೇಟಿಯಾಗಬಹುದು ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್ ಈ ಒಂದು ವಿಚಾರವಾಗಿ? ಖಂಡಿತ ಕಾವ್ಯ, ರಾಜ್ಯ ಕೈಪಡೆಯಲ್ಲಿ ಅದರಲ್ಲೂ ಕೂಡ ನಾಯಕತ್ವ ವಿಚಾರವಾಗಿ ಒಂದಷ್ಟು ಗೊಂದಲಾತ್ಮಕ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಜರುಗ್ತಲೇ ಇದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸ್ಥಾನವನ್ನ ಪಡೆಯುವಂತ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಅವ್ರದೇ ಆದಂತ ಒಂದು ಕಸರತ್ತನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ನಿನ್ನೆ ಕೂಡ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಭೇಟಿಯಾಗಿ ಒಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಕೂಡ ಮಾಡಿದ್ರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ರಾತ್ರಿ ದೆಹಲಿಗೆ ತೆರಳಿರುವಂತದ್ದು. ಇಂದು ನಡೆಯುವಂತ CWC ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಲವೊಂದಷ್ಟು ಪ್ರಮುಖ ರಾಜ್ಯದ ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ. CWC ಸಭೆ ಆದ ಬಳಿಕ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರ. ಹೈಕಮಾಂಡ್ ನಾಯಕರಿಗೆ ಏನೋ ಪ್ರಮುಖವಾಗಿ ರಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಆಗ್ತಿರತಕ್ಕಂತ ಕೆಲವೊಂದಷ್ಟು ಬೆಳವಣಿಗೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರ ಅನ್ನೋದು ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಯಾಕಂತಂದ್ರೆ ಕಳೆದ ದೆಹಲಿ ಪ್ರವಾಸದಲ್ಲಿ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಏನು ಹೈಕಮಾಂಡ್ ನಾಯಕರೇ ಏನು ಸ್ವತಃ ಸಿದ್ದರಾಮಯ್ಯ ಅವ್ರನ್ನ ದೆಹಲಿಗೆ ಕರ್ಕೊಂಡಿರುವಂತದ್ದು. CWC ಮೀಟಿಂಗ್ ಆದ ಬಳಿಕ ಅವಕಾಶ ಸಂದರ್ಭ ಒದಗಿ ಬಂದರೆ ಅವ್ರದೇ ಆದಂತ ಒಂದು ಕಾಲವನ್ನ ಸಿದ್ದರಾಮಯ್ಯ ಅವರು ಉಳಿಸ್ತಾರ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಗಮನ ಹರಿಸಬೇಕಾಗಿರುವಂತ ವಿಚಾರ ಅಂದ್ರೆ, ನಾಳೆಯಿಂದ ರಾಹುಲ್ ಗಾಂಧಿ ಅವರು ಯುರೋಪ್ ಪ್ರವಾಸ ಕೈಗೊಳ್ತಾರೆ. ಜನವರಿ 10ರ ಬಳಿಕ ಏನೋ ಭಾರತ ದೇಶಕ್ಕೆ ಮತ್ತೆ ವಾಪಸ್ ಆಗುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಹೀಗಾಗಿ ಸಚಿವ ಸಂಪುಟ ಅಥವಾ ನಾಯಕತ್ವ ವಿಚಾರವಾಗಿ ಏನೇ ಒಂದು ನಿರ್ಧಾರ ಮಾಡ್ಬೇಕಾಗ ಒಂದು ಪರಿಸ್ಥಿತಿ ನಿರ್ಮಾಣವಾದ್ರೆ ಇವತ್ತು ಅಥವಾ ನಾಳೆಯ ಒಳಗಡೆ ಮಾಡ್ಬೇಕಾಗತ್ತೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಹೈಕಮಾಂಡ್ ನಾಯಕರಿಗೆ ಯಾವುದೇ ರೀತಿಯ ಬದಲಾವಣೆ ಮಾಡೋದಕ್ಕೆ ಮುಂದಾಗುತ್ತಿಲ್ಲ. ಹಾಗಾಗಿ ಜನವರಿ 10ರ ಬಳಿಕ ಅಂದ್ರೆ ಪ್ರಮುಖವಾಗಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ನೋಡೋದಾದ್ರೆ, ದೇವರಾಜ್ ಅರಸು ಏನೋ ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 7 ವರ್ಷ 7 ತಿಂಗಳು ಅವ್ರದೇ ಆದಂತ ಒಂದು ಅವಧಿಯನ್ನ ಕೊಟ್ಟಿರ್ತಾರೆ. ಆ ಒಂದು ದಾಖಲೆಯನ್ನ ಮುರಿಯುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅವ್ರದೇ ಆದಂತ ಒಂದು ಲೆಕ್ಕಾಚಾರನ ಹಾಕಿದ್ರು. ಜನವರಿ 5ನೇ ತಾರೀಕು ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ಒಂದು ದಾಖಲೆಯನ್ನ ಮುರಿತಾರೆ. ಅದಾದ ನಂತರ DK ಶಿವಕುಮಾರ್ ಅವರಿಗೆ ಮತ್ತು ಅವರೊಂದು ಆಪ್ತ ಬಣದ ಶಾಸಕರಿಗೆ ಒಂದಷ್ಟು ಅವಕಾಶ ಮಾಡ್ಕೊಡೋಣ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಕೆಲವರು ಇತರ ನಾಯಕರು
ಲೆಕ್ಕಾಚಾರ ಹಾಕಿದ್ರು ಕೂಡ ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಅವರೇ ಹಾಕಿರ್ತಾರೆ. ಯಾಕಂತಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಕೈಗೆ ಒಂದಷ್ಟು ವರದಿಗಳು ಕೂಡ ಕೈ ಸೇರಿದ್ವಿ. ಆ ಒಂದು ವರದಿಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿಎಂ ಆದ್ರೆ ಅದು ರಾಜ್ಯ ರಾಜಕಾರಣಕ್ಕೆ ನಕಾರಾತ್ಮಕ ಒಂದು ಪರಿಣಾಮ ಬೀರುತ್ತೆ ಅಂತ ಒಂದು ವರದಿಯಲ್ಲಿ ಸೇರಿರೋದ್ರಿಂದ ಅಂತಿಮ ತೀರ್ಮಾನ ರಾಹುಲ್ ಗಾಂಧಿ ಅವರೇ ಆಗಿರೋದ್ರಿಂದ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ಏನು ಈ ಒಂದು ತೀರ್ಮಾನ ಮಾಡ್ತಾರೆ, ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾವುದಕ್ಕೆ ಫುಲ್ ಸ್ಟಾಪ್ ಆಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಕಾವ್ಯ. ಎಸ್, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.